ಸ್ನೇಹಿತರೆ, ಇವತ್ತು ನಮ್ಮ ನಡುವೆ ಅನುಭವಿ ರಾಜಕಾರಣಿ ಮತ್ತು ಹಿರಿಯ ರಾಜಕಾರಣಿ ರಘುಪತಿಯವರು ಕುಳಿತಿದ್ದಾರೆ. ರಘುಪತಿಯವರು ಮಹಾಜ್ಞಾನದ ಕಣಜ, ಅನುಭವದ ಭಂಡಾರ. ಹನುಮಂತಯ್ಯನವರ ಕಾಲದಿಂದ ಈ ಕ್ಷಣದವರೆಗೂ ನೋಡಿದ್ದಾರೆ ಮತ್ತು ಆಳವಾಗಿ ಚಿಂತನೆ ಮಾಡ್ತಾರೆ. ಇಡೀ ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು, ಹೇಗಿದೆ, ಹೇಗೆ ಹೋಗ್ತಾ ಇದೆ, ಇದರ ಉನ್ನತಿ ಅವನತಿ ಎಲ್ಲವನ್ನೂ ಅವರದೇ ಆದ ಒಳನೋಟದಿಂದ ವಿಶ್ಲೇಷಣೆಗೆ ಒಳಪಡಿಸ್ತಾರೆ. ಹಾಗಾಗಿ ನಮಗೆ ಗೊತ್ತಿಲ್ಲದ ಅನೇಕ ವಿಷಯಗಳು ಅವ್ರಿಗೆ ಗೊತ್ತಿದೆ ಮತ್ತು ಅವ್ರ ಮೂಲಕ ತಿಳ್ಕೊಳ್ಳೋದು, ಯಂಗ್ಸ್ಟರ್ಸ್ ತಿಳ್ಕೊಳ್ಳೋದು ಬಹಳ ಇದೆ. ಆರಂಭದಲ್ಲಿ ನನಗೆ ಸದಾ ಅಂತಹ ಅನುಭವಸ್ಥ ರಾಜಕಾರಣಿಗಳನ್ನ ಕೇಳೋ ಪ್ರಶ್ನೆಯಿಂದಲೇ ಶುರು ಮಾಡ್ತೇನೆ. ಸರ್, ನೀವು ಸಾಕಷ್ಟು ಈಗ ಬಹುಶಃ ಆ್ಯಕ್ಟಿವ್ ಆಗಿಯೇ 55 ವರ್ಷಗಳಿಂದ ಹೆಚ್ಚಿಗೆ ಇನ್ವಾಲ್ವ್ ಆಗಿದೆ ರಾಜಕೀಯದಲ್ಲಿ. ಅಂದಿನ ರಾಜಕೀಯ ಪರಿಸ್ಥಿತಿ ಮತ್ತು ಇಂದಿನ ರಾಜಕೀಯ ಪರಿಸ್ಥಿತಿ ನಿಮಗೆ, ಒಬ್ಬ ಪ್ರಜ್ಞಾವಂತ ಚಿಂತಕರಾಗಿ ನಿಮಗೆ ಏನು ವ್ಯತ್ಯಾಸ ಕಾಣುತ್ತೆ? ಅಂದಿನ ರಾಜಕೀಯ ಪರಿಸ್ಥಿತಿ, ನೀವು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಗಂಗೋತ್ರಿ ಜನ್ಮ ಆಗ್ತದೆ. ಆ ಗಂಗೋತ್ರಿ ಜನ್ಮ ಆಗೋ ಪರಿಸರ ನೋಡಿದ್ರಂದರೆ ಅದು ಪ್ರಪಂಚದಲ್ಲೇ ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿರ್ತದೆ. ಆ ಗಂಗಾ ನದಿ ಬರ್ತಾ 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 ಲಕ್ನೋ, ಪಾಟ್ನಾ ಎಲ್ಲ ದಾಟಿಕೊಂಡು ಗಂಗಾಸಾಗರದಲ್ಲಿ, ಬೆಂಗಾಲ್ನಲ್ಲಿ ಹೋಗಿ ಸೇರುವಾಗ ಅಷ್ಟು ಕಲುಷಿತ ವಾತಾವರಣದಲ್ಲಿ ಗಂಗಾ ನದಿ ಇರ್ತದೆ. ಆ ಥರ ಆಗಿದೆ ನಮ್ಮ ರಾಜಕೀಯ ಪರಿಸ್ಥಿತಿ ಇವತ್ತು. ಅದಕ್ಕೆ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಅಂದು ರಾಜಕೀಯದಲ್ಲಿ ನಾನು ಹೇಳಬಲ್ಲೆ 70-80ವರೆಗೂ 80-85ವರೆಗೂ ರಾಜಕೀಯದಲ್ಲಿ ಅಂದು ವರ್ಕರ್ಸ್ ಇರ್ತಾಯಿದ್ರು. ಅವರು ತಮ್ಮ ಪಕ್ಷದ ನಿಷ್ಠೆಯಿಂದ ಇದ್ದವರು, ಪ್ರಜಾಜೀವನಕ್ಕೆ ನಿಷ್ಠೆಯಾಗಿದ್ದವರು. ಅವರು ವರ್ಕರ್ಸ್ ಇದ್ದರು ಎಲ್ಲ ಪಕ್ಷದಲ್ಲೂ. ಇವತ್ತು ಅವರು ಹೋಗಿದ್ದಾರೆ, ವ್ಯಾಪಾರಸ್ಥರು ಬಂದಿದ್ದಾರೆ, ಬ್ರೋಕರ್ಸ್ ಬಂದಿದ್ದಾರೆ, ಎಲ್ಲ ವಿಧವಾದ ಬ್ರೋಕರ್ಸ್ ಬಂದಿದ್ದಾರೆ. ಹಣ ಕೊಟ್ಟು ಇದು ರಾಜಕೀಯ ಮಾಡೋ ಬ್ರೋಕರ್ಸ್ ಬಂದಿದ್ದಾರೆ, ವ್ಯಾಪಾರದ ಸಂಸ್ಥೆಗಳನ್ನು ಅಡ್ಡ ಇಟ್ಕೊಂಡು ಲಾಭ ಪಡೆಯೋ ಬ್ರೋಕರ್ಸ್ ಬಂದಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡೋರು, ದಂಧೆ ಮಾಡೋರು ಬಂದಿದ್ದಾರೆ, ವಿದ್ಯಾಕ್ಷೇತ್ರದ ಹೆಸರು ಹೇಳ್ಕೊಂಡು ವ್ಯಾಪಾರ ಮಾಡೋರು ಬಂದಿದ್ದಾರೆ. ಇವತ್ತು ಆಸ್ಪತ್ರೆ ಸೇವೆ ಮಾಡ್ತೀವಿ ಅಂತೇಳಿ ಆಸ್ಪತ್ರೆಗಳಲ್ಲಿ ಲಾಭ ಪಡೆದು ಇವತ್ತು ಅವರು ರಾಜಕೀಯಕ್ಕೆ ಬಂದಿದ್ದಾರೆ. ಅಂದು ರಾಜಕೀಯದಲ್ಲಿದ್ದವರು ಮಹಾನ್ ವ್ಯಕ್ತಿಗಳಿದ್ದರು. ಆ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ ಅಷ್ಟೇ ನಿಷ್ಠಾವಂತವಾದ ವರ್ಕರ್ಸ್ ಇದ್ದರು. ಆವತ್ತಿಗೂ ಇವತ್ತಿಗೂ ಈ 2 ದಶಕಗಳಲ್ಲಿ ಆಗಿರೋ ವ್ಯತ್ಯಾಸ, 50 ದಶಕಗಳು ಏನು ಭಾರತ ದೇಶ ಇತ್ತೋ, ಕರ್ನಾಟಕ ಇತ್ತೋ, ಆ 50 ವರ್ಷದಲ್ಲಿ ಈ 20 ವರ್ಷದಲ್ಲಿ ಕೆಟ್ಟಷ್ಟು ಇನ್ನು ಕೆಡೋದಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋ ಪರಿಸ್ಥಿತಿ ತಲುಪಿದ್ವಿ. ಹಿರಿಯರು ಏನು ಹೇಳ್ತಿದ್ದಾರೆ ಅಂದರೆ, ಇವತ್ತು ಒಂದೇ ಸ್ಲೋಗನ್, ನೋ ವರ್ಕರ್ಸ್ ಓನ್ಲಿ ಬ್ರೋಕರ್ಸ್. ಇವತ್ತು ರಾಜಕೀಯ ಏನಾಗಿದೆ ಅಂದರೆ, ವರ್ಕರ್ಸಿಂದ ಬ್ರೋಕರ್ ಹಂತಕ್ಕೆ ಇಳಿದು ಬಿಟ್ಟಿದೆ. ಅವತ್ತು ವರ್ಕರ್ ಆತನ ಮನಸ್ಥಿತಿ ಹೇಗಿರ್ತಿತ್ತು ಅಂತ ನಾನು ಸಾಕಷ್ಟು ಸರಿ ಮಾತನಾಡಿದ್ದೀನಿ ರಘುಪತಿ ಅವ್ರ ಜೊತೆ. ಅವರು ಹೇಳ್ತಾರೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದಿರೋ ರಾಜಕಾರಣಿಗಳನ್ನ ನಾವು ಕಂಡಿದ್ದೀವಿ ಅಂತ ಹೇಳ್ತಾರೆ. ಹೌದು, ಸ್ವಲ್ಪ ನಮ್ಮ ಹೇಳ್ಬೇಕು ಅದನ್ನ ಅವ್ರ ಬಗ್ಗೆ. ಯಾಕೆಂದ್ರೆ ಇವತ್ತು ಅದನ್ನ ಎಲ್ಲ ರಾಜಕೀಯಕ್ಕೆ ಬರ್ತಿರೋ ಎಲ್ಲರೂ, ಅದೇ ನಮ್ಮ ಬರೀ ದೇವೇಗೌಡರು ಅಂತ ಹೇಳಲ್ಲ, ಬೇರೆಯವರು ಅಂತ ಹೇಳಲ್ಲ, ಎಲ್ಲರೂ ಮಾಡ್ತಾ ಇರೋದು ಇಡೀ ಇಂಡಿಯಾದಲ್ಲಿ ಏನಂದರೆ ತನ್ನ ಕುಟುಂಬದ ಜೊತೆಯಲ್ಲೇ ಅಧಿಕಾರ ಇರಬೇಕು,
ಅಧಿಕಾರ ಯಾಕೆ ಇರಬೇಕು ಅಂತ ಹೇಳಿದ್ರೆ ಅದು ಸಂಪತ್ತಾಗಿ ಬದಲಾಗುತ್ತೆ. ಆದರೆ ನೀವು ಎಂಥವ್ರು ನೋಡಿದ್ದೀರಿ ಅಂದರೆ, ನಾವಿಲ್ಲಿ ಸ್ವಾರ್ಥಿಗಳಾಗ್ಬಿಡ್ತಿರೋ ಅನ್ನೋ ಕಾರಣಕ್ಕೋಸ್ಕರ ಇಂಥ ಮಕ್ಕಳು ಮಾಡ್ಕೊಳ್ಳದೆ ಇರುವಂತಹ ರಾಜಕಾರಣಿಗಳನ್ನ ನೋಡಿದ್ದೀರಿ. ಸ್ವಲ್ಪ ಅಲ್ಲಿಂದ ಹೇಳ್ಬೇಕು ಸರ್ ನಮಗೆ. ಸ್ವಾತಂತ್ರ್ಯ ಕಂಡವ್ರು ಎಂಥವ್ರು ಯಾರ್ಯಾರಿದ್ರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿ ಜೊತೆಗಿದ್ದ JP, ಇಂದಿರಾ ಗಾಂಧಿ ವಿರುದ್ಧ ಬಿದ್ದು ಸಂಪೂರ್ಣ ಕ್ರಾಂತಿ ಮಾಡಿದ JP ಅವರು, ಜಯಪ್ರಕಾಶ್ ನಾರಾಯಣ್, ಅವರು ಪ್ರಭಾದೇವಿ ಅಂತೇಳಿ ಮದುವೆ ಆಗ್ತಾರೆ. ಅವರಿಬ್ಬರು ಮದುವೆ ಆಗಿದ್ದ ಸಾಯಂಕಾಲ ಹೋಗಿ ಡಾಕ್ಟರ್ನ ಹತ್ರ ನಮಗೆ ಆಪರೇಷನ್ ಮಾಡಿ ಅಂತಾರೆ. ಡಾಕ್ಟರ್ ಆಶ್ಚರ್ಯ ಪಡ್ತಾರೆ, ಏನು ಯಾವ ಮದುವೆ ದಿನ ಯಾವುದಕ್ಕೆ ಆಪರೇಷನ್ ಅಂತ ಕೇಳ್ತಾರೆ. ಈ ಥರ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿ ಅಂತಾರೆ. ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಕೊಂಡು ಪ್ರಜಾಸೇವೆಗೆ ಬರ್ತಾರೆ ಅವರು. ಅದೇ ಥರ ಪ್ರೊಫೆಸರ್ NG ರಂಗ ಅಂಥೇಳಿ, ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಆಂಧ್ರದವರು, ಎಕನಾಮಿಕ್ಸ್ ಪ್ರೊಫೆಸರ್ ಲಂಡನ್ನಲ್ಲಿ. ಅವರು ಮದುವೆ ಆಗ್ತಾರೆ, ರಂಗನಾಯಕರು ಅಂತ ಆಯಮ್ಮನ ಮದುವೆ ಆಗ್ತಾರೆ. ಆದರೆ ಅವರು ಮಕ್ಕಳು ಬೇಡ ಅಂತೇಳಿ ಅವರು ಆವತ್ತು ಸಾಯಂಕಾಲನೇ ಹೋಗಿ ಆಪರೇಷನ್ ಮಾಡಿಕೊಂಡು ಬರ್ತಾರೆ, ಮಕ್ಕಳಾಗಬಾರ್ದು ಅಂತ. ಅದೇ ಥರ ಆಂಧ್ರದಿಂದ ಡಾಕ್ಟರ್ ದಾಮೋದರ್ ಸಂಜೀವಯ್ಯನವರು, ಅವರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಕುಲಕ್ಕೆ ಸೇರಿದವರು. ಅವರು ಮುಖ್ಯಮಂತ್ರಿ ಆಗಿದ್ದವರು, ಭಾರತ ದೇಶದಲ್ಲೇ ಮೊಟ್ಟ ಮೊದಲು ದಲಿತ ಮುಖ್ಯಮಂತ್ರಿ. ಅವರು ಮಕ್ಕಳಾಗಬಾರ್ದು ಅಂತೇಳಿ ಅವರು ಅದೇ ಥರ ಮಾಡ್ತಾರೆ. ಅದೇ ಥರ ಗಂಗಾ ಕಾರತ್ತು ಮತ್ತು ಪ್ರಕಾಶ್ ಕಾರತ್ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ಆದರ್ಶವಾಗಿ ಉಳ್ಕೊಂಡವರು ಅಂದರೆ, ಅವರಿಬ್ಬರು JNUನಲ್ಲಿ ಓದ್ತಾ ಇದ್ದ ಗೆಳೆಯರು ಮದುವೆ ಆಗ್ತಾರೆ. ಅವರು ಆವತ್ತೇ ಆಪರೇಷನ್ ಮಾಡಿಕೊಡ್ತಾರೆ. ಆ ಥರ ಮಾಡಿ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅಂತೇಳಿ ಸೇವಾ ಮನೋಭಾವದಿಂದ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಡ್ತಾರೆ. ಈಗ ರಾಮನವರು ಲೋಹಿಯಾರ್ ಅವರು ಮದುವೆ ಆದರೆ ಮಕ್ಕಳಾಗ್ತಾರೆ ಅಂಥೇಳಿ ಬೇಡ ಅಂಥೇಳಿ JB ಕೃಪಲಾನಿ ಅವರು ಮದುವೆ ಆಗಿ ಸಂತಾನ ಬೇಡ ಅಂತೇಳಿ ಅವರಿಗೂ ಸಂತಾನ ಇಲ್ಲ. ಅವರ ಶ್ರೀಮತಿ ಏನಾಗಿದ್ರು ಸರ್? ಅವ್ರ ಶ್ರೀಮತಿ ಅವರು ಸುಚೇತಾ ಕೃಪಲಾನಿ ಅಂತೇಳಿ, ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಉತ್ತರ ಪ್ರದೇಶ. ಇವರು JB ಕೃಪಲಾನಿ ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧೀಜಿಗೆ ಭಾಳ ಬೇಕಾಗಿರೋರು. ಗಾಂಧೀಜಿನ ಮೊಟ್ಟ ಮೊದಲ ಬಾರಿಗೆ ಅವರು ಇದಕ್ಕೆ ಶಾಂತಿನಿಕೇತನಕ್ಕೆ ಕರ್ಕೊಂಡು ಹೋದವರು. ಆ ಕೃಪಲಾನಿ ಮಹಾನುಭಾವರು ಅವರು ಲೀಡರ್ ಆಫ್ ದ ಅಪೋಸಿಷನ್ ಆಗಿದ್ದರು. ಅವ್ರಿಗೂ ಮಕ್ಕಳಿಲ್ಲ. ಅದೇ ಥರ ಅಣ್ಣಾದೊರೈ ತಮಿಳುನಾಡಿನ DMK ಪಾರ್ಟಿ ವ್ಯವಸ್ಥಾಪಕರು. ಅವರು ಮಹಾನ್ ವ್ಯಕ್ತಿ, ಮೇಧಾವಿ. ಅವರು ಅಷ್ಟೇ, ಅವರು ಮಕ್ಕಳು ಬೇಡ ಅಂಥೇಳಿ ಅವ್ರಿಗೂ ಮಕ್ಕಳಿರಲಿಲ್ಲ. ಸಮಾಜವನ್ನೇ ಕುಟುಂಬ ಮಾಡ್ಕೊಂಡ್ಬಿಟ್ಟಿದ್ರು ಇವರು. ಸೇವೆನೇ ಗುರಿ, ಇಡೀ ಸಮಾಜನೇ ನಮ್ಮ ಕುಟುಂಬ, ನನ್ನ ವೈಯಕ್ತಿಕ ಕುಟುಂಬ ಬೇಡ. ಹೌದು ಸರ್. ಅಣ್ಣಾದೊರೆ ಮತ್ತೊಬ್ಬರೇ, ಅಣ್ಣಾದೊರೆ ಕಾಮರಾಜ್ ಅವ್ರ ಸಂಬಂಧ ಹೇಗಿತ್ತು ಸರ್? ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಅಣ್ಣಾದೊರೆ 62ರಲ್ಲಿ ಸೋತೋಗ್ಬಿಡ್ತಾರೆ ಎಲೆಕ್ಷನ್ನಲ್ಲಿ. ಆವಾಗ ಕಾಮರಾಜು ರಾಜಾಜಿನ ಕೇಳ್ಕೊಳ್ತಾರೆ, ಅಣ್ಣಾದವ್ರನ್ನ ಹೇಗಾದರೂ ಒಪ್ಪಿಸಿ ನೀವು ಅವ್ರನ್ನ ರಾಜ್ಯಸಭಾ ಕಳಿಸ್ಬೇಕು, ಅವರು ದೇಶದ ರಾಜಕೀಯಕ್ಕೆ
ಅವ್ರು ಬೇಕು ಅಂತೇಳಿ ಹೇಳ್ತಾರೆ. ಸರಿ, ರಾಜಾಜಿ ಒಪ್ಪಿಸ್ತಾರೆ, ಅವ್ರನ್ನ ದೇಶಕ್ಕೆ ಹೋಗ್ತಾರೆ. ಆವಾಗ ಅವರು ದ್ರಾವಿಡ ನಾಡು ಬೇರೆ ದೇಶ ಆಗಬೇಕು ಅಂತೇಳಿ ಈ 4 ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡುಚೇರಿ, ಆಂಧ್ರ ಪ್ರದೇಶ್, ಆವಾಗ ತೆಲಂಗಾಣನೂ ಸೇರಿ ಅವರು ಪ್ರತ್ಯೇಕ ದೇಶ ಆಗಬೇಕು ಅಂತೇಳಿ ಹೇಳ್ತಾರೆ. ಆದರೆ ಡೆಲ್ಲಿಗೆ ಹೋದ್ಮೇಲೆ ಅವರ ಚಿಂತೆ, ಅವರ ಮನೋವಿಕಾಸ ಬದಲಾವಣೆ ಆಗ್ತದೆ. ಭಾರತ ದೇಶದಲ್ಲೇ ಇರ್ತೀವಿ, ಆದರೆ ಅಟಾನಮಸ್ ಬೇಕು ಅಂತೇಳಿ ಹೇಳ್ತಾರೆ. ಮತ್ತು ಇವರು 67ರಲ್ಲಿ DMK ರಿಸಲ್ಟ್ ಬರ್ತಾ ಇರ್ತದೆ. ಎಲೆಕ್ಷನ್ ನಡೆದು DMK ಅಧಿಕಾರಕ್ಕೆ ಬರೋ ಸೂಚನೆಗಳೆಲ್ಲ ರೇಡಿಯೋನಲ್ಲಿ ಬರ್ತಾ ಇರ್ತದೆ. ಅವರು ಪೆರಿಯವರು ಏನಾಯಿತು ಅಂತ ಕೇಳ್ತಾರೆ, ದೊಡ್ಡವ್ರದ್ದೇನಾಯಿತು ಅಂತ. ಆವಾಗ ಎಲ್ಲ ಅವರು ಗೆಲ್ಲೋಂಗೆ ಕಾಣಲಿಲ್ಲ ಅಂತ ಅಲ್ಲಿದ್ದ ನೆಡುಂಜೆಲಿಯನ್ ಅಂತ ಅವರ ರೈಟ್ ಹ್ಯಾಂಡ್ ಆಗಿದ್ದವರು ಅವ್ರು ಹೇಳ್ತಾರೆ, ಅಯ್ಯೋ ನೋಡಿ ಇನ್ನೊಂದು ಸಾರಿ ಅಂತ ಹೇಳ್ತಾರೆ. ಅವರು ಮತ್ತೆ ಬಂದು ರಿಸಲ್ಟ್ ಎಲ್ಲ ಬಂದುಬಿಡ್ತು. ಇದು ಪೆರಿಯವರು ಸೋತೋಗ್ಬಿಟ್ರು ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ಎಲ್ಲ ಹಾಳಾಗೋಯ್ತು ಅಂತ 3 ಸಾರಿ ಹೇಳ್ತಾರೆ. ಏನು ಮುಖ್ಯಮಂತ್ರಿ ಆಗ್ತಾರೆ, ಏನಿದು ಹಾಳಾಗೋಯ್ತು ಅಂತ ಹೇಳಿ ಅಲ್ಲ, ಅವರ ಪಾರ್ಟಿ ಲೀಡರ್ಸ್ ಎಲ್ಲ, ಕರುಣಾನಿಧಿ ಎಲ್ಲ ಕೂತಿದ್ದಾರೆ, ಎಲ್ಲರೂ ಏನು ಅಂತ ಹೇಳಿ ಅರ್ಥ ಆಗಲಿಲ್ಲ ಅವ್ರಿಗೆಲ್ಲ. ಅವಾಗ ಹೇಳ್ತಾರೆ, ಪೆರಿಯವರು ಕಾಮರಾಜ್ ಇಲ್ಲದೆ ಇರೋ ಸಭೆಯಲ್ಲಿ ನಾನು ಹೇಗೆ ಮುಖ್ಯಮಂತ್ರಿ ಆಗಲಿ, ಅವ್ರು ಇಲ್ಲದೇ ಈ ಸಭೆನ ನಾನು ನೋಡೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಅವ್ರು ಬೇಕು ಅಂತಾರೆ. ಅಂಥ ಸಂಬಂಧಗಳನ್ನ ಕರ್ನಾಟಕದಲ್ಲಿ ಒಂದು ನಡೀತದೆ. ಕರ್ನಾಟಕದಲ್ಲಿ ಬದ್ರಿನಾರಾಯಣ್ ತೀರ್ಥಹಳ್ಳಿಯಿಂದ ಗೋಪಾಲ್ ಗೌಡ್ರನ್ನ ಮೇಲೆ ನಿಲ್ತಾರೆ. ಗೋಪಾಲ್ ಗೌಡ್ರು ಗೆಲ್ತಾರೆ, ಬದ್ರಿನಾರಾಯಣ್ ಸೋತೋಗ್ಬಿಡ್ತಾರೆ. ಶಾಂತವೇರಿ ಗೋಪಾಲ್ ಗೌಡ್ರು ಮಹಾ ಸಮಾಜವಾದಿ ನೇತ. ಅವರು ಅದನ್ನು ಹೇಳುವಾಗ ಒಂದು ಮಾತನ್ನಂತಾರೆ, ಇಲ್ಲ ನನಗೆಂಥ ಯೋಗ್ಯರು, ನನಗೆಂಥ ಮೇಧಾವಿ, ಬದ್ರಿನಾರಾಯಣ್ ಗೆಲ್ಲಬೇಕಾಗಿತ್ತು, ಭಾಳ ಅನ್ಯಾಯ ಆಗಿದೆ, ಈ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಆವಾಗ ಮೈಸೂರು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ದುಃಖ ಪಡ್ತಾರೆ. ಕಾಮರಾಜ ಸೋತಿಗೆ ದುಃಖ ಆಗ್ತದೆ ಅಂತ ಅವರು ಅಣ್ಣಾದರೆ, ಇಲ್ಲಿ ಇವರು ಬದ್ರಿನಾರಾಯಣ್ ಸೋತಿದ್ದಕ್ಕೆ ದುಃಖ ಆಗ್ತದೆ. ತಮ್ಮ ಗೆಲುವನ್ನ ಎಂಜಾಯ್ ಮಾಡ್ತಿಲ್ಲ, ಸಮಾಜಕ್ಕೆ ಒಂದು ಧ್ವನಿ ಹೊರಟೋಗಿತ್ತು. ಅಂದರೆ ಆ ಒಂದು ಮನಸ್ಥಿತಿ ಹೇಗಿತ್ತು, ಇವತ್ತು ಹೇಗಾಗ್ತದೆ ಸರ್. ನೀವೆಲ್ಲರೂ ಹತ್ತಿರದಿಂದ ಕಂಡಿದ್ದೀರಿ, ಹನುಮಂತಯ್ಯ, ನಿಜಲಿಂಗಪ್ಪ. ನಿಮಗೆ ಸಣ್ಣ ವಯಸ್ಸಿನಲ್ಲಿ ಪ್ರೇರಣೆ ಏನ್ ಬಂತು ಸರ್? ರಾಜಕೀಯದ ಬಗ್ಗೆ ಆಸಕ್ತಿ ಹೇಗೆ ಬಂತು? ನೀವು ಬಹಳ ಶ್ರೀಮಂತರ ಕುಟುಂಬದಿಂದ ಬಂದಿದ್ದೀರಿ ಅಂತ ನಾನು ಸ್ಟೂಡೆಂಟ್ ಆಗಿದ್ರಲ್ಲೇ ಗೊತ್ತು ನನಗೆ. ನಾನು 75ನಲ್ಲಿ 74 ಬೆಂಗಳೂರು ಬಂದಾಗಲೇ ಗೊತ್ತು, ಆಗರ್ಭ ಶ್ರೀಮಂತ ಕುಟುಂಬದಿಂದ ಬಂದಿದ್ದೀರಿ ಅಂತ. ಮತ್ತು ಯಾವುದೇ ರೀತಿ ರಾಜಿ ಮಾಡ್ಕೊಂಡಿಲ್ಲ ಅನ್ನೋ ಕಥೆಗಳು ಗೊತ್ತು ನಮಗೆ. ಅವರಿಂದ ಹಿಡಿದು ಹೆಗಡೆ ಕಾಲದಲ್ಲೂ ರಾಜಿಗಳು ಮಾಡ್ಕೊಳ್ಳಿಲ್ಲ, ಸವಲತ್ತುಗಳನ್ನ ತಗೊಳ್ಳಿಲ್ಲ ಅಂತ ಕೂಡ ಹೇಳ್ತಾರೆ. ಒಂದು ಸಣ್ಣ ಸೈಟ್ ಆಗಲಿ ತಗೊಳ್ಳಿಲ್ಲ. ನಿಮಗೆ ಆಸಕ್ತಿ ಬಂದಿದ್ದು ಹೇಗೆ? ಎಲ್ಲಿ ಓದ್ತಾ ಇದ್ರಿ ತಾವು? ನಾನು ಇಲ್ಲೇ ಬೆಂಗಳೂರಿನಲ್ಲಿ ಓದಿದ್ದು, ಸೆಂಟ್ರಲ್ ಕಾಲೇಜಿನಲ್ಲಿ ಓದಿದ್ದೆ, ಆಮೇಲೆ ಲಾ ಕಾಲೇಜಿನಲ್ಲಿ ಓದಿದೆ. ಅದಕ್ಕೆ ಮೊದಲೇ ನನಗೆ ಈ ಸ್ಕೂಲ್ನಲ್ಲಿ ಓದೋವಾಗಲೇ ಸೆಂಟ್ ಜೋಸಫಲ್ಲಿ ಓದಿದ್ರಿ ಅಂತ ಅಲ್ಲಿನೂ ಓದಿದ್ದೆ. ನನಗೆ ಪ್ರೇರಣೆ ಬಂದಿದ್ದು, ಒಂದು ಸಾರಿ ಇಲ್ಲಿ ಜವಾಹರ್ಲಾಲ್ ನೆಹರು ಬಂದಿದ್ದರು 1957ನಲ್ಲಿ. ಇನ್ನೂ ನಾನು ಚಿಕ್ಕ ಹುಡುಗ.
ಅವಾಗ ನಮ್ಮ ತಂದೆಯವರು ಜವಾಹರ್ಲಾಲ್ ನೆಹರೂನ ತೋರಿಸ್ಬೇಕು ಅಂತ ಕರ್ಕೊಂಡು ಹೋದ್ರು ನನ್ನ. ಅವ್ರ ಭಾಷಣ ಕೇಳಬೇಕು ಅಂತಲ್ಲ. ಅದನ್ನು ನೋಡಿದೆ, ಇದೇನಿದು ಜವಾಹರ್ಲಾಲ್ ನೆಹರು ಅಂತಾರೆ, ಏನು ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಚಪ್ಪಾಳೆ ಹೊಡಿತಾರೆ, ಒಂದು ಅರ್ಥ ಆಗಲಿಲ್ಲ ನನಗೆ. ಸರಿ, ಅದು ಆಮೇಲೆ ಸ್ವಲ್ಪ ಕಾಲೇಜ್ ಸೇರಿದ ಮೇಲೆ, ಸ್ಕೂಲು ಬಿಟ್ಟು ಕಾಲೇಜ್ ಸೇರಿದ ಮೇಲೆ ನನಗೆ ಬಹಳ ರಾಜಕೀಯ ಪ್ರೇರಣೆ ಆಗಿದ್ದು ಅಂತಂದರೆ, ಒಂದು ಡಾಕ್ಟರ್ ರಾಮಮನೋಹರ್ ಲೋಹಿಯಾರವರು, ಎರಡನೇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಚರಿತ್ರೆ, ಮೂರನೇದು ಪ್ರೊಫೆಸರ್ ಎನ್ ಜಿ ರಂಗ, ನಾಲ್ಕನೇದು ಶಾಂತವೇರಿ ಗೋಪಾಲ್ಗೌಡರು, ಐದನೇದು ನಮ್ಮ ಅಣ್ಣಾದೊರೆ ಅವರು. ಇವರ ಎಲ್ಲ ಪ್ರೇರಣೆಯಿಂದ ನಾನು ಗುರುವಿಲ್ಲ ನನಗೆ ರಾಜಕೀಯದಲ್ಲಿ. ನಾನು ಏಕಲವ್ಯ ಥರ ಗುರುವಿಲ್ಲದೆ ಬೆಳೆದವನು ರಾಜಕೀಯದಲ್ಲಿ. ನಾನೇ ಆರಿಸ್ಕೊಂಡೇ ಹೋದೆ. ನನಗೆ ಗುರುಗಳಿರಲಿಲ್ಲ. ನಾನು ನಾಯಕರಂತ ಕೆಲವ್ರನ್ನ ಒಪ್ಕೊಂಡಿದ್ದೆ. ಅವ್ರ ನಾಯಕರು ಇದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಯಕರಂತ ಒಪ್ಕೊಂಡಿದ್ದೆ. ಅಂತ ನಾಯಕರಂತ ಒಪ್ಕೊಂಡಿದ್ದವ್ರನ್ನ ಗೋಪಾಲ್ಗೌಡರು ಒಂದು ಕಾಲದಲ್ಲಿ, ಅವಾಗ ನಾನು ರಾಜಕೀಯದಲ್ಲಿ ಇರಲಿಲ್ಲ, ವಿದ್ಯಾರ್ಥಿ ಆಗಿದ್ದೆ. ಆಮೇಲೆ ರಾಜಕೀಯಕ್ಕೆ ಬಂದ ಮೇಲೆ ಇಂದಿರಾ ಗಾಂಧಿ ಅವ್ರನ್ನ. ಸರ್, ವಿದ್ಯಾರ್ಥಿ ದೆಸೆಯಲ್ಲಿ ಆ ಸಮಯದಲ್ಲಿ ಬಹಳ ಚಳುವಳಿ ಇರ್ತಿತ್ತು. ಅದು ಹಿಂದಿ ವಿಷಯ ಇರ್ಬೋದು, ಅನೇಕ ಎಕ್ಸ್ಪೋ 70 ಬಗ್ಗೆ ಬಹಳ ದೊಡ್ಡ, ಬಹಳ ದೊಡ್ಡದು. ನಾನು ಪೇಪರ್ ಓದೋದು ಶುರು ಮಾಡಿದ್ದು ನಂಗೆ 14-15 ವರ್ಷ ಆಗಿತ್ತು. ಎಕ್ಸ್ಪೋ 70 ಆಮೇಲೆ ರಾಜಕೀಯ ಇದು ಫೀಸ್ ಜಾಸ್ತಿ ಮಾಡಿದ್ರು ಅಂತ. ಏನೇನೋ ಸೈಕಲ್ ಅಲ್ಲ, ಸೈಕಲ್ಲು ತೆರಿಗೆ ಹಾಕ್ತಾರೆ. ಆ ಸೈಕಲ್ಗೆ ಬಡವ್ರದ್ದು ಸೈಕಲ್ ಇದು. ಇದಕ್ಕೆ ನೀವೇನು ಪೆಟ್ರೋಲ್ ಹಾಕೋದಿಲ್ಲ, ಯಾವುದು ಹಾಕೋದಿಲ್ಲ, ಇದಕ್ಕೆ ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು? ದುಡಿಯೋರು ನಾವು, ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತದೆ, ಸರ್ಕಾರಿ ಕೆಲಸ ಮಾಡೋರಿಗೆ ತೊಂದರೆ ಆಗ್ತದೆ ಅಂತೇಳಿ ಚಳುವಳಿ ಮಾಡಿದ್ವು. ಎಷ್ಟು ದಿನ ಚಳುವಳಿ? ಅದು ಸುಮಾರು ಒಂದು 30 ದಿನ ನಡೀತು. 30 ದಿನ? ಹೌದು. ಆಮೇಲೆ ವಿತ್ಡ್ರಾ ಮಾಡಿಬಿಟ್ರು. ಗೌರ್ಮೆಂಟ್ ವಿತ್ಡ್ರಾ ಮಾಡಿದ್ರು. ಅಂದ್ರೆ ಆಗ ವಿದ್ಯಾರ್ಥಿಗಳು ಯಾರು ತೊಡಗಿದ್ರೆ ಬಿಡ್ತಾ ಇರಲಿಲ್ಲ. ಈಗಿನ ವಿದ್ಯಾರ್ಥಿಗಳಿಗೆ ರಾಜಕೀಯದ ಗ್ರಹಿಕೆನೇ ಇಲ್ಲ, ಅರಿವೇ ಇಲ್ಲ. ಆಮೇಲೆ ಈ ವಾಟರ್ ಟ್ಯಾಕ್ಸ್ ಹಾಕಿದ್ರು. ನಾವೇನು ಹೇಳ್ತೀವಿ ಅಂದರೆ, ಕುಡಿಯೋ ನೀರಿಗೆ ಟ್ಯಾಕ್ಸ್ ಯಾಕೆ ಹಾಕ್ತೀರಿ ನೀವು? ಮನುಷ್ಯ ಬದುಕೋದೇ ನೀರಿಗೋಸ್ಕರ. ಆ ನೀರ ಮೇಲೆ ತೆರಿಗೆ ಹಾಕಬಾರ್ದು. ಆ ನೀರ ಮೇಲೆ ಯಾವುದೋ ಸಿನಿಮಾ ಇದು ಥಿಯೇಟರ್ಗಳಿಗೆ ಮತ್ತು ಹೋಟೆಲ್ಗಳಿಗೆ ಅದಕ್ಕೆ ಹಾಕಿ, ಡೊಮೆಸ್ಟಿಕ್ ಇದಕ್ಕೆ ಹಾಕಬೇಡಿ, ಹಾಸ್ಟೆಲ್ಸ್ಗೆ ಹಾಕಬೇಡಿ. ಸ್ಟೂಡೆಂಟ್ಸ್ ಹಾಸ್ಟೆಲ್ಸ್ಗೆ ಮತ್ತು ಇದು ಮನೆಗಳಿಗೆ ಕೊಡೋರಿಗೆ, ದೊಡ್ಡ ದೊಡ್ಡ ಬಂಗ್ಲೋ ಇರೋರಿಗೆ ಹಾಕಿ, ನಮ್ಮ ಮನೆಗೂ ಟ್ಯಾಕ್ಸ್ ಹಾಕಿ, ಬೇರೆಯವ್ರಿಗೆ ಹಾಕ್ಬೇಡಿ. ನನ್ನ ಸ್ನೇಹಿತರಿದ್ದಾರಲ್ಲ ಅವರು ಇದೆಲ್ಲ. ಅವಾಗ ನಿಜಲಿಂಗಪ್ಪನವರೇ ಯಾವಾಗಲೂ ಮುಖ್ಯಮಂತ್ರಿ. 15 ದಿನದಲ್ಲಿ ಆರ್ಡರ್ನ ವಿತ್ಡ್ರಾ ಮಾಡಿದ್ರು. ಮತ್ತೆ ಅಮೆಂಡೆಡ್ ಆರ್ಡರ್ ಮಾಡಿದ್ರು. ಇದೆಲ್ಲ ನಾನು ಹೇಳಿದ್ದೆಲ್ಲ ಸೇರಿಸಿದ್ರು. ನಾನು ಒಬ್ಬ ವಿದ್ಯಾರ್ಥಿ ಹೇಳಿದ್ದನ್ನು ಸೇರಿಸಿದ್ರೆ ಅಂದರೆ ಅಲ್ಲ, ಅವ್ರದ್ದು ಎಂಥ ಒಳ್ಳೆ ಮನೋಭಾವ ಇರಬೇಕು. ಆ ಥರ ಚಳುವಳಿಗಳು. ಹಿಂದಿ ಏನಂದರೆ, ನಾವು ಒಂದೇ ನಮ್ಮದು, ಹಿಂದಿ ಕಂಪಲ್ಸರಿ ಮಾಡಬೇಡಿ, ನಮಗೆ ಕಲಿತೀವಿ ನಾವು ಹಿಂದಿನೂ ನೀವು ಸೇರಿಸ್ಬಿಟ್ರಂದರೆ, ಒಂದು ಕಡೆ ಹಿಂದಿ ಓದಬೇಕು, ಕನ್ನಡ ಓದಬೇಕು, ಇಂಗ್ಲೀಷ್ ಓದಬೇಕು. ಇನ್ನು ಯಾವಾಗ ನಾವು ಸೈನ್ಸ್ ಓದೋದು, ಮ್ಯಾಥ್ಸ್ ಓದೋದು, ಯಾವಾಗ ನಾವು ಎಕನಾಮಿಕ್ಸ್ ಓದೋದು,
ಯಾವಾಗ ನಾವು ಹಿಸ್ಟ್ರಿ ಓದೋದು ಅದರಿಂದ ಕಷ್ಟ ಆಗ್ತದೆ. ಅದರಿಂದ ಯಾವ ಕಾರಣಕ್ಕೂ ಹಿಂದಿ ನಮ್ಮ ಮೇಲೆ ಬಲವಂತವಾಗಿ ಏರಬೇಡಿ. ಅದಾಗೆ ಅದು ಹಿಂದಿ ಕಲಿಯೋ ಕಾಲ ಬಂದಾಗ ಕಲಿತಾರೆ. ಮಾತಾಡೋ ಜ್ಞಾನ ಇದ್ದರೆ ಸಾಕು ಹಿಂದಿ ಅನ್ನೋ. ಈಗ ಹಿಂದಿ ಸಿನಿಮಾಗಳನ್ನ ಏನು ವಿರೋಧ ಮಾಡ್ತಾ ಇಲ್ಲ ನಾವು, ಆದರೆ ಹಿಂದಿ ನಮ್ಮ ಮೇಲೆ ಹೇರಬೇಡಿ ಓದೋದಕ್ಕೆ ಅಂಥೇಳಿ ಚಳುವಳಿ ಮಾಡಿ ಅದನ್ನು ತಮಿಳ್ನಾಡಿನಲ್ಲಿ ಭಾಳ ದೊಡ್ಡದಾಗಿ ನಡೀತು. ಅಣ್ಣಾದೊರೆ ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಇದು ಅದಕ್ಕೆ ನಾವು ಆಂಧ್ರ ಕರ್ನಾಟಕ ಪೂರಕವಾಗಿ ನಿಂತ್ಕೊಂತು. ಆವಾಗ ಇಲ್ಲ, ಆವಾಗಿದ್ದ ಪಾರ್ಲಿಮೆಂಟ್ ಮೆಂಬರ್ಸು ಇವರೆಲ್ಲನೂ ನಮ್ಮ ರಾಜ್ಯದಿಂದ ಹೋಗಿದ್ದವರು ಅವರೆಲ್ಲರೂ ಜವಾಹರ್ಲಾಲ್ ನೆಹರು ಒಂದು ಅಶ್ಯೂರೆನ್ಸ್ ಕೊಟ್ಟರು, ಎಲ್ಲಿವರೆಗೆ ನಾನ್ ಹಿಂದಿ ಸ್ಟೇಟ್ಸು ರೆಡಿ ಆಗೋದಿಲ್ವೋ ಹಿಂದಿ ಕಲಿತೀವಿ ಅಂತ ಅಲ್ಲಿವರೆಗೆ ಹಿಂದಿನ ಇಂಪೋಸ್ ಮಾಡೋದಿಲ್ಲ ಅಂಥೇಳಿ ಅವರು. ಆದರೆ ಇವತ್ತು ಇಂಡೈರೆಕ್ಟ್ಲಿ ಹಿಂದಿನ ಇಂಪೋಸ್ ಮಾಡ್ತಾಯಿದ್ದಾರೆ. ಇಂಡೈರೆಕ್ಟ್ಲಿ ಈಗ ನೀವು ಮೆಟ್ರೋದೇ ನೋಡಿರ್ಬೋದು, ಕನ್ನಡದಲ್ಲಿ ಬೋರ್ಡನೇ ಆಗದೆ ಈಗ ಮಾಡ್ತಾಯಿದ್ದಾರೆ. ಇದನ್ನು ತಡಿಬೇಕು. ಅಲ್ಲ, ಈಗ ತಮ್ಮ ಅನುಭವಗಳನ್ನ ಬಿಚ್ಚಿಡ್ತಾ ಹೋಗ್ತಿದ್ದಾರೆ. ನನಗೆ ಬಹಳ ಕುತೂಹಲ ಇರೋದೇನು ಅಂದರೆ, ಗೊತ್ತಲ್ಲ ನಮಗೆ ಯಂಗ್ಸ್ಟರ್ಸ್ ಆಗಿದ್ದಾಗ ನಾವು ನೋಡಿರೋ ಸಿನಿಮಾ, ಓದಿರೋ ಪುಸ್ತಕ ನಮ್ಮ ಹಚ್ಚೋದು ಬಿಟ್ಟಿರುತ್ತೆ ನಮ್ಮ ಮನಸ್ಸು ಮೇಲೆ. ಅದೇ ರೀತಿ ನನಗೆ ರಾಜಕೀಯವಾಗಿ ಬಹಳಷ್ಟು ಸದಾ ಕಾಡೋದೇನು ಅಂದರೆ ಎಕ್ಸ್ಪೋ 70 ಅದರ ಸ್ವರೂಪ ಏನು, ಯಾವ ರೀತಿ ಆಯಿತು, ಏನೆಲ್ಲ ವಿವರಗಳಿದ್ದಾವೆ, ಯಾವುದೆಲ್ಲ. ಯಾಕೆಂದರೆ ಎಕ್ಸ್ಪೋ 70ಇಂದನೇ ಬಹಳ ಜನ ಯಂಗ್ಸ್ಟರ್ಸ್ ವಿದ್ಯಾರ್ಥಿ ದೆಸೆಯಿಂದ ನಾಯಕರಾಗಿ ರೂಪುಗೊಳ್ತಾರೆ, ಎಮರ್ಜ್ ಆಗ್ತಾರೆ. ಅದ್ರ ಬಗ್ಗೆನೇ ಮಾತನಾಡಬೇಕು. ಮುಂದೆ ಅದ್ರ ಬಗ್ಗೆ ವಿವರವಾಗಿ ಮಾತನಾಡೋಣ.